ಎಲ್ಲರಿಗೂ ಮಣಿತಗಳು. ಕನ್ನಡಕ್ಕೆ ಹೆಚ್ಚಿನ ಕನ್ನಡದ್ದೇ ಆದ ಫಾಂಟ್ಗಳ ಕೊರತೆ ಕಂಡು ಬರ್ತಾ ಇದೆ. ಏಕೆಂದರೆ ದಿನದಿಂದ ದಿನಕ್ಕೆ ಕನ್ನಡ ಬಳಸುಗರ ಎಣಿಕೆ ಹೆಚ್ಚಾಗ್ತಾ ಇದೆ. ಆದರೆ ಅದಕ್ಕೆ ತಕ್ಕಂತೆ ಹೊಸ ಹೊಸ ಬಗೆಯ ಫಾಂಟ್ಗಳು ನಮ್ಮಲ್ಲಿ ಸಿಗ್ತಾ ಇಲ್ಲ. ಎಲ್ಲೋ ವರ್ಷಕ್ಕೆ 1-2 ಹೊಸ ಫಾಂಟ್ಗಳು ಅವರಿವರು ಮಾಡ್ತಿದ್ದಾರೆ ಬಿಟ್ಟರೆ ಹೆಚ್ಚಿನ ಎಣಿಕೆಯಲ್ಲಿ ನಮಗೆ ಹೊಸ ಬಗೆಯ ಫಾಂಟ್ಗಳು ಕಂಡು ಬರ್ತಾ ಇಲ್ಲ. ತುಂಬ ಜನರಿಗೆ ನಾವು ಒಂದು ಹೊಸ ಫಾಂಟನ್ನು ಮಾಡಬೇಕು ಅಂತ ಆಸಕ್ತಿ ಇರ್ಬೋದು, ಆದರೆ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಅಂದರೆ ಯಾರಿಗೆಲ್ಲ ಆಸಕ್ತಿ ಇದೆ ಹೊಸ ಫಾಂಟ್ಗಳನ್ನ ಮಾಡಲಿಕ್ಕೆ, ಅವರು ಹೇಗೆ ಯಾವುದೇ ಖರ್ಚಿಲ್ಲದೆ ಹೊಸ ಫಾಂಟ್ಗಳನ್ನ ಉಂಟು ಮಾಡ್ಬೋದು ಕನ್ನಡದಲ್ಲಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಕನ್ನಡದಲ್ಲಿ ಹೊಸ ಫಾಂಟನ್ನು ಉಂಟು ಮಾಡಲಿಕ್ಕೆ ನಮಗೆ 2 ಸಾಫ್ಟ್ವೇರ್ಗಳು ಬೇಕಾಗುತ್ತೆ. ಒಂದು ಫಾಂಟನ್ನು ವಿನ್ಯಾಸ ಮಾಡುವಂಥದ್ದು, ಇನ್ನೊಂದು ಫಾಂಟ್ ಆಗಿ ಅದನ್ನು ಕನ್ವರ್ಟ್ ಮಾಡುವಂಥದ್ದು. ಈಗ ಮೊದಲಿಗೆ ನಾನು ಫಾಂಟನ್ನು ಕನ್ವರ್ಟ್ ಮಾಡಲಿಕ್ಕೆ ಬೇಕಾದಂತಹ ಒಂದು ಸಾಫ್ಟ್ವೇರ್ ಅಂದರೆ ಫಾಂಟ್ ಫೋರ್ಸ್ ಅಂತ ಇದೆ. ಇದು ಉಚಿತವಾಗಿ ನಿಮಗೆ ಸಿಗುತ್ತೆ, ಅಂದರೆ ಓಪನ್ ಸೋರ್ಸ್ ಆಗಿದೆ. ಫಾಂಟ್ ಫೋರ್ಸ್ ಅಂತ ಸರ್ಚ್ ಮಾಡಿ ಡೌನ್ಲೋಡ್ ಫಾಂಟ್ ಫೋರ್ಸ್ ಇದೆ. ಇಲ್ಲಿ ವಿಂಡೋಸ್, ಮ್ಯಾಕ್ ಎಲ್ಲ ಇದೆ. ನೀವು ವಿಂಡೋಸ್ ಆಗಿದ್ರೆ ಇದರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಹೀಗೆ ಇನ್ಸ್ಟಾಲ್ ಆದ ಮೇಲೆ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡಿ ಅಲ್ಲಿ ನಮಗೆ ಒಂದು ಎಕ್ಸಾಂಪಲ್ ಫಾಂಟ್ ಬೇಕಾಗುತ್ತೆ. ಅಂದರೆ ನಾವು ಆ ಫಾಂಟನ್ನು ಇಟ್ಕೊಂಡು ನಮ್ಮ ಕನ್ನಡಕ್ಕೆ ಬದಲಾಯಿಸ್ಬೋದು. ಮತ್ತು ಗೂಗಲ್ಗೆ ಹೋಗಿ ಗೂಗಲ್ ಕನ್ನಡ ಫಾಂಟ್ಸ್ ಅಂತ ಸರ್ಚ್ ಮಾಡಿ. ಇಲ್ಲಿ ನಿಮಗೆ ಕನ್ನಡದ್ದೇ ಆದ ಹಲವಾರು ಫಾಂಟ್ಗಳು ಸಿಗುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ಫಾಂಟನ್ನು ನೀವು ತಗೊಳ್ಬೇಕು. ಆಮೇಲೆ ಅದನ್ನು ಡೌನ್ಲೋಡ್ ಮಾಡಿ. ಅದು ಒಂದು ಜಿಪ್ ಫೈಲ್ ಡೌನ್ಲೋಡ್ ಆಗಿರುತ್ತೆ. ಇದು ಈಗ ಒಂದು ಫಾಂಟ್ನ ಫೈಲ್ ಆಗಿದೆ. ನೀವು ಇದನ್ನು ಕಟ್ ಮಾಡಿ ಡಾಕ್ಯುಮೆಂಟ್ಸ್ನಲ್ಲಿ ನಾವೇನು ಕ್ರಿಯೇಟ್ ಮಾಡಿದ್ದೀವಿ ನ್ಯೂ ಫಾಂಟ್ ಅಂತ, ಅಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಇದು ಗೂಗಲ್ನವರ ನೋಟೋ ಸೆರಿಫ್ ಕನ್ನಡ ಅನ್ನುವಂಥ ಫಾಂಟ್ ಆಗಿದೆ. ಇದಾದ್ಮೇಲೆ ಫಾಂಟ್ ಫೋರ್ಸ್ ಅಂತ ಏನು ಇನ್ಸ್ಟಾಲ್ ಮಾಡಿದ್ದೀವಿ ಅದನ್ನು ಓಪನ್ ಮಾಡ್ತೀನಿ. ಹೀಗೆ ಒಂದು ಚಿಕ್ಕ ವಿಂಡೋ ತೆರೆಯುತ್ತೆ. ಅಲ್ಲಿ ನೀವು ನಿಮ್ಮ ಫಾಂಟನ್ನು ನೀವೇನು ಸೇವ್ ಮಾಡಿರ್ತೀರಿ ಆ ಫೋಲ್ಡರ್ಗೆ ಹೋಗಿ ಆ ಫಾಂಟನ್ನು ಸೆಲೆಕ್ಟ್ ಮಾಡಿ. ಇದು ಗೂಗಲ್ನವರ ಫಾಂಟ್. ಇಲ್ಲಿ ಓಕೆ ಕೊಡಿ. ಇದು ಕೆಲವೊಂದು ವಾರ್ನಿಂಗ್ಸನ್ನು ತೋರಿಸ್ಬೋದು. ಓಕೆ ಕೊಡಿ. ಇಲ್ಲಿ ತೆರೆದಿದೆ ನೋಡಿ, ಇದು ಗೂಗಲ್ನವರ ಕನ್ನಡ ಫಾಂಟ್ ಆಗಿದೆ. ಹೀಗೆ ಕೆಳಗಡೆ ಬಂದರೆ ನಿಮಗೆ ಕನ್ನಡ ಅಕ್ಷರಗಳು ಕಂಡುಬರುತ್ತೆ. ಒಂದೊಂದು ಬಾಕ್ಸ್ನಲ್ಲಿ ಒಂದೊಂದು ಅಕ್ಷರಗಳನ್ನು ಅವರು ಬರೆದಿದ್ದಾರೆ. ಇಲ್ಲಿ ಒಂದಿಷ್ಟು ಕನ್ನಡ ಅಕ್ಷರಗಳು, ಮತ್ತು ತುಂಬ ಕೆಳಗಡೆ ಹೋದರೆ ನೀವು ಕೆಳಗಡೆ ಹೋಗಬೇಕು. ಇಲ್ಲಿ ಸಿಂಬಲ್ಗಳು ಅದು ಇದು ಎಲ್ಲ ಬಳಸಿರ್ತಾರೆ. ಇಡೀಯಾಗಿ ನೀವು ಕೆಳಗಡೆ ಹೋದಾಗ ಇಲ್ಲಿ ಕೆಲವು ಅಂದರೆ ಒತ್ತಕ್ಷರಗಳು, ಕಾಗುಣಿತಗಳು ಅದೆಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನೀವು ಆಯಾ ಅಕ್ಷರಕ್ಕೆ ನಿಮ್ಮ ಸ್ಟೈಲ್ನ ಅಕ್ಷರವನ್ನು ನೀವು ಹಾಕಬೇಕಾಗತ್ತೆ. ಆಗ ಮಾತ್ರ ಅದು ಟೈಪ್ ಮಾಡಿದಾಗ ಇರಲಿ ಅಥವಾ ಇನ್ನೊಂದು ಯಾವುದೋ ಟೈಪ್ ಮಾಡಿರೋದನ್ನು ನಿಮ್ಮ ಫಾಂಟ್ಗೆ ಬದಲಾಯಿಸಿದಾಗ ಸರಿಯಾಗಿ ಬರುತ್ತೆ. ನೀವು ಇಷ್ಟೊಂದು ಇರುತ್ತೆ, ಇವನ್ನೆಲ್ಲ ನೋಡ್ಕೋಬೇಕು. ಯಾವುದನ್ನು ಮಿಸ್ ಮಾಡದೆ ಹಾಕಬೇಕಾಗತ್ತೆ. ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ನಾನು ಮೇಲ್ಗಡೆ ಹೋಗಿ ಈಗ ಈ ಆ ಇದೆ, ಆ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿದರೆ ಇನ್ನೊಂದು ವಿಂಡೋ ಚಿಕ್ಕದಾಗಿ ಹೀಗೆ ತೆರೆಯುತ್ತೆ. ನಿಮಗೆ ಸ್ಕಿಲ್ ಇದ್ದರೆ ನೀವು ಇಲ್ಲೇ ನಿಮಗೆ ಬೇಕಾದಂಥ ಫಾಂಟನ್ನು ಹೀಗೆಲ್ಲ ಮಾಡ್ಬೋದು, ಡಿಸೈನ್ ಮಾಡ್ಬೋದು. ಇದು ಒಂದು ಆಯ್ಕೆ. ಇಲ್ಲಿ ಬರೀಲಿಕ್ಕೆ ಪೆನ್ ಟೂಲ್ ಎಲ್ಲ ಇರುತ್ತೆ. ಬೇಕಾದರೆ ಅದು ತೋರಿಸ್ತೀನಿ ನೋಡಿ. ನಾನು ಇದನ್ನು ಕಂಟ್ರೋಲ್ ಎ ಕೊಟ್ಟು ಅಂದರೆ ಸೆಲೆಕ್ಟ್ ಆಲ್ ಮಾಡಿ ಡಿಲೀಟ್ ಮಾಡಿದ್ದೀನಿ. ಈಗ ಖಾಲಿಯಾಗಿದೆ. ಇದರ ಒಳಗಡೆ ನಿಮ್ಮ ಹೊಸ ಅಕ್ಷರ ಬರಬೇಕು. ನೀವು ಆವನ್ನು ನಿಮ್ಮದೇ ಆದ ರೀತಿಯಲ್ಲಿ ಇಲ್ಲಿ ಕೂಡ ಬರೀಬೋದು. ಅಥವಾ ಇಲ್ಲಿ ಕಷ್ಟ ಆಗುತ್ತೆ ಅಂದರೆ ಒಂದು ಒಳ್ಳೆಯ ನೀವು ಡಿಸೈನ್ ಸಾಫ್ಟ್ವೇರನ್ನೇ ಬಳಸ್ಬೋದು. ಯಾವುದು ಅಂದರೆ ಅಡೋಬಿ ಇಲ್ಲುಸ್ಟ್ರೇಟರ್ ಇದೆ, ಕೊರೆಲ್ ಡ್ರಾ ಇದೆ, ಇದೆಲ್ಲ ಇದೆ. ಆದರೆ ಅವೆಲ್ಲ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗಿರೋದ್ರಿಂದ ಪುಕ್ಕಟೆಯಾಗಿ ಯಾವುದಿಲ್ವ ಅಂದರೆ ಅದಕ್ಕೆ ಕೂಡ ಇದೆ. ಈಗ ಇದನ್ನು ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ. ಇಲ್ಲಿ ನೋಡಿ ಎಕ್ಸ್ಪೋರ್ಟ್ ಇದೆ. ನ್ಯೂ ಫಾಂಟ್ ಫೋಲ್ಡರ್ಗೆ ಹೋಗಬೇಕು. ಆಮೇಲೆ ಇಲ್ಲಿ EPS ಬದಲಾಗಿ ನಿಮಗೆ ಬೇಕಾದಂಥ ಫಾರ್ಮ್ಯಾಟ್ಗೆ ಕಳಿಸ್ಕೊಳ್ಬೋದು. ನಾನು SVG ಕಳಿಸ್ಕೊಳ್ತೀನಿ, ಯಾಕೆಂದರೆ SVG ಎಡಿಟರ್ ಸಾಫ್ಟ್ವೇರ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿದು ಆ ಅಕ್ಷರವನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇರೋದ್ರಿಂದ AKN ಅಂತ ನಾನು ಕೊಟ್ಟಿದ್ದೀನಿ. ನೀವು ಹೆಸರನ್ನು ಏನು ಬೇಕಾದರೂ ಕೊಡ್ಬೋದು. A-KN.svg ಅಂತ ಕೊಟ್ಟಿದ್ದೀನಿ. ಅಂದರೆ SVG ಫಾರ್ಮ್ಯಾಟ್ ಆಗಿ ಸೇವ್ ಆಗುತ್ತೆ. ಇಲ್ಲಿ ಯೂಸ್ ಟ್ರಾನ್ಸ್ಫಾರ್ಮ್ SVG ಕೊಡಿ. ಇದಕ್ಕೆ ಬೇಕಾದರೆ ಕೊಡ್ಬೋದು. ನೀವು ಸೇವ್ ಮಾಡಿರುವಂಥ ಫೈಲ್ಸ್ ಇಲ್ಲಿ ಉಳ್ಕೊಂಡಿದೆ. ಇದನ್ನು ಎಡಿಟ್ ಮಾಡಲಿಕ್ಕೆ ಒಂದು ಪುಕ್ಕಟೆಯಾದ ಬಳಕ ಅಂದರೆ ಇಂಕ್ಸ್ಕೇಪ್ ಅಂತ. ಅದನ್ನು ಡೌನ್ಲೋಡ್ ಮಾಡಲಿಕ್ಕೆ ಇಂಕ್ಸ್ಕೇಪ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಒಂದು ರಿಸಲ್ಟ್ ಬರುತ್ತೆ. ಇದು ಕೋರೆಲ್ ಡ್ರಾಗೆ ಆಲ್ಟರ್ನೇಟಿವ್ ಅಂತ ಹೇಳ್ಬೋದು. ಅಂದರೆ ಅಷ್ಟೊಂದು ಚೆನ್ನಾಗಿಲ್ಲದೆ ಹೋದರೂ ಉಚಿತವಾಗಿ ನೀವು ಇದನ್ನು ಪಡ್ಕೊಳ್ಬೋದು. ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ
ಇಲ್ಲಿಂದ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಈಗ ಇಲ್ಲಿ ಇಂಕ್ಸ್ಕೇಪ್ ಕೂಡ ಇನ್ಸ್ಟಾಲ್ ಆಗಿದೆ. ನಾನು ಇದನ್ನು ಓಪನ್ ಮಾಡ್ತೀನಿ. ಈ ಇಂಕ್ಸ್ಕೇಪ್ನಲ್ಲಿ ಕೂಡ ನೀವು ನೇರವಾಗಿ ಫಾಂಟನ್ನು ಉಂಟು ಮಾಡಬಹುದು, ಫಾಂಟ್ ಟೆಂಪ್ಲೇಟನ್ನು. ಅದು ಹೇಗೆ ಅಂದರೆ ಟೆಕ್ಸ್ಟ್ ಹೋಗಿ SVG ಫಾಂಟ್ ಎಡಿಟರ್ ಅಂತ ಇದೆ, ಈ ರೀತಿ ಒಂದು ಫಾಂಟ್ ಎಡಿಟರ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮಾಡ್ಬೋದು. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಪ್ರತಿಯೊಂದು ಫಾಂಟನ್ನು ಮತ್ತು ಸಿಂಬಲ್ಗಳನ್ನು ಎಲ್ಲವನ್ನು ಉಂಟು ಮಾಡಬೇಕಾಗತ್ತೆ. ಆದರೆ ಇಲ್ಲಿ ನಾನು ತೋರಿಸ್ತಾ ಇರೋದು, ಇಲ್ಲಿ ಬೇರೆದೆಲ್ಲ ರೆಡಿ ಇರುತ್ತೆ, ಅದನ್ನೆಲ್ಲ ನಾವು ಎಡಿಟ್ ಮಾಡುವ ಅಗತ್ಯ ಇಲ್ಲ. ನಮಗೆ ಬೇಕಾಗಿರೋದು ಕನ್ನಡ ಫಾಂಟ್ ಮಾತ್ರ. ಆಗ ಸಿಂಬಲ್ಗಳೆಲ್ಲ ಹಾಗೆ ಇರುತ್ತೆ. ಹಾಗಾಗಿ ನಾನು ಗೂಗಲ್ ಫಾಂಟನ್ನು ತಗೊಂಡು ಅದರಲ್ಲಿ ಬದಲಾಯಿಸೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ತುಂಬ ಸಮಯ ಇದೆ ಮತ್ತು ಪ್ರತಿಯೊಂದನ್ನು ಉಂಟು ಮಾಡ್ತೀನಿ ಅಂದರೆ ನೀವು ಇಲ್ಲಿ ಒಂದೊಂದು ಅಕ್ಷರವನ್ನು ಕೂಡ ನೀವು ಎಡಿಟ್ ಮಾಡ್ತಾ ಅಂದರೆ ರಚನೆ ಮಾಡ್ತಾ ಹೋಗ್ಬೋದು. ಈಗ ಇದರಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಿ ಅಂದರೆ ಸೇವ್ ಮಾಡಿದ್ವಲ್ಲ, ಅದನ್ನು ಓಪನ್ ಮಾಡಬೇಕು. ಹೀಗೆ ಇದು ತೆರೆದುಕೊಂಡಿದೆ. ಇದು ಗೂಗಲ್ ಫಾಂಟ್ನವರ ಆಗಿದೆ. ಇದರ ಬದಲಾಗಿ ನೀವು ನಿಮ್ಮದೇ ಆವನ್ನು ಇಲ್ಲಿ ಬರೆಯಬೇಕಾಗತ್ತೆ. ಆಗ ಏನು ಮಾಡಬೇಕು, ನೀವು ಇಲ್ಲಿಂದ ಈ ಗೆರೆಯನ್ನು ಹಾಕ್ಕೊಳ್ಳಿ. ಹೀಗೆ ನಾವು ತೋರು ಗೆರೆಗಳನ್ನು ಹಾಕಿದ್ದೀವಿ. ಈಗ ನಾನು ಈ ಆವನ್ನು ಡಿಲೀಟ್ ಮಾಡ್ತೀನಿ. ನೋಡಿ, ಈ ಬಾಕ್ಸ್ನ ಒಳಗಡೆ ಏನು ಗೆರೆ ಹಾಕಿದ್ದೀವಿ, ಇದರ ಒಳಗಡೆ ನಿಮ್ಮ ಫಾಂಟ್ ಇರಬೇಕಾಗತ್ತೆ. ಇಲ್ಲಿ ಬೇರೆ ಬೇರೆ ಬಗೆಯ ಬ್ರಷ್ ಟೂಲ್ಗಳು ಎಲ್ಲ ಇದೆ. ಆವನ್ನು ಹಾಕಿ ನಾನು ತೋರಿಸ್ತೀನಿ. ಇದು ನಾನು ಹಾಕಿರುವಂತಹ, ಇದು ನಿಮಗೆ ತೋರಿಸ್ಲಿಕ್ಕಾಗಷ್ಟೇ, ಚೆನ್ನಾಗೇನು ಬಂದಿಲ್ಲ. ನೀವು ಯಾವುದೇ ಬಗೆಯ ವಿನ್ಯಾಸವನ್ನು ಮಾಡ್ಬೋದು. ಇದಾದ ನಂತರ ನೀವು ಆ್ಯರೋ ಟೂಲನ್ನು ತಗೊಳ್ಳಿ. ಇದು ಎಲ್ಲವನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆದ ಬಳಿಕ ನೀವು ಇಲ್ಲಿ ಪಾತ್ಗೆ ಹೋಗಿ ಯೂನಿಯನ್ ಇದನ್ನು ಕೊಡಬೇಕು. ಈಗ ಇದು ಎಲ್ಲ ಸೇರಿ ಒಂದು ಆಬ್ಜೆಕ್ಟ್ ಆಗಿರುತ್ತೆ. ಇದರ ಬಣ್ಣ ಕಪ್ಪಾಗಿದ್ದರೆ ಒಳ್ಳೆಯದು, ಯಾಕೆಂದರೆ ಫಾಂಟ್ಗಳು ಕಪ್ಪಾಗಿರುತ್ತೆ. ಈಗ ಇದನ್ನು ಮತ್ತೆ ನಾನು ಸೇವ್ ಮಾಡ್ತೀನಿ. ಅಂದರೆ ನಮ್ಮ ಈ ಹೊಸ ಅಕ್ಷರ ಸೇವ್ ಆಗಿದೆ. ಈಗ ಮತ್ತೆ ಆಮೇಲೆ ಡಬಲ್ ಕ್ಲಿಕ್ ಮಾಡಿ ಈಗ ಅದನ್ನು ಇಲ್ಲಿ ನೀವು ಕೂರಿಸ್ಬೇಕು. ಇಲ್ಲಿ ಕೂಡ ನೀವು ಏನು ಮಾರ್ಕರ್ಗಳನ್ನು ಹಾಕ್ಕೊಳ್ಬೋದು. ಇದರ ಒಳಗಡೆ ನಮ್ಮ ಹೊಸ ಕೂರಬೇಕಾಗತ್ತೆ. ಕಂಟ್ರೋಲ್ A ಮಾಡಿ, ಅಂದರೆ ಎಲ್ಲ ಸೆಲೆಕ್ಟ್ ಮಾಡಿ ಡಿಲೀಟ್ ಒತ್ತಿದ್ದೀನಿ, ಇದಂದರೆ ಹೊರಟೋಗಿದೆ. ಈಗ ನೀವು ಫೈಲ್ಗೆ ಹೋಗಿ ಇಂಪೋರ್ಟ್, ಇಲ್ಲಿ ಇಮೇಜ್ ಅಂತ ಏನಿದೆ ಇಲ್ಲಿ ಹೋಗಿ ನೀವು SVGಯನ್ನು ತಗೊಳ್ಳಿ. ಇಲ್ಲಿ ಕನ್ನಡ SVG ಅಂತ ಇದೆ, ಅದನ್ನು ಇಂಪೋರ್ಟ್ ಮಾಡಿ ಓಕೆ ಕೊಡಿ. ನೋಡಿ, ಇದು ಬಂದಿದೆ. ಅಂದರೆ ನಾನು ಬರೆದಿರುವಂಥ ಇದು ನೋಡ್ಲಿಕ್ಕೆ ಚೆನ್ನಾಗಿಲ್ಲ. ಈಗ ಕ್ಲೋಸ್ ಮಾಡಿದ್ದೀನಿ. ನೀವು ನೋಡ್ಬೋದು ನಮ್ಮ ಹೊಸ ಇಲ್ಲಿ ಬಂದಿದೆ. ಅಂದರೆ ಇದೆಲ್ಲ ಎಷ್ಟು ಚೆನ್ನಾಗಿದೆ. ಬಟ್ ನಾವಿಲ್ಲಿ ಹೊಸದಾಗಿ ಮಾಡಿದ್ದು ಒಂದು ರೀತಿಯಾಗಿದೆ, ಅಂದರೆ ಆ ಅಕ್ಷರ ಬಂದಿದೆ. ಈಗ ಇದಾದಮೇಲೆ ನಾವಿಲ್ಲಿ ಈ ಫಾಂಟ್ನ ಹೆಸರನ್ನೆಲ್ಲ ಬದಲಾಯಿಸಬೇಕಾಗತ್ತೆ. ಯಾಕೆಂದರೆ ಇದು ಗೂಗಲ್ ಫಾಂಟ್ ಅವರ ಹೆಸರಲ್ಲಿರುತ್ತೆ. ನೀವು ಇಲ್ಲಿ ಮೇಲೆ ನೋಡ್ಬೋದು, ನೋಟೋ ಸೆರಿಫ್ ಅಂತ ಏನೋ ಇದೆ. ಅದಕ್ಕೂ ಮೊದಲು ನಾನು ಇದನ್ನು ಸೇವ್ ಕೊಡ್ತೀನಿ. ಈ ಫಾಂಟ್ನ ಹೆಸರು ಮತ್ತು ಕೆಲವೊಂದು ವಿಷಯಗಳನ್ನು ನಾವು ಬದಲಾಯಿಸಬೇಕಾಗತ್ತೆ. ಎಲಿಮೆಂಟ್ ಇಲ್ಲಿ ಹೋಗಿ ನೀವು ಫಾಂಟ್ ಇನ್ಫೋ ಅಂತ ಇದೆ ನೋಡಿ, ಅಲ್ಲಿ ಹೋದಾಗ ನಿಮ್ಮ ಫಾಂಟ್ನ ಹೆಸರು, ಫಾಂಟ್ ನೇಮ್ ಮತ್ತು ಹಲವಾರು ವಿಷಯಗಳನ್ನು ಇಲ್ಲಿ ಕೇಳುತ್ತೆ. ನೀವು ಪ್ರತಿಯೊಂದನ್ನು ಬದಲಾಯಿಸಬೇಕು. ಏಕೆಂದರೆ ಅದು ಈ ನೋಟೋ ಸೆರಿಫ್ ಇದನ್ನೆಲ್ಲ ಅವರು ಕಾಪಿರೈಟ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನೀವು ಅದೇ ಹೆಸರನ್ನು ಕೊಡಬೇಡಿ. ನೀವು ಪೂರ್ತಿಯಾಗಿ ನಿಮ್ಮದೇ ಆದ ಎತ್ತೊಗೆಗೆ ಹೀಗೆ ನೀವು ಎಲ್ಲ ಕಡೆ ಆ ಹೆಸರನ್ನು ನೀವು ಬದಲಾಯಿಸಬೇಕು. ವೆಯ್ಟ್ ಇದೆಲ್ಲ ಹಾಗೆ ಇರಲಿ, ತೊಂದರೆ ಇಲ್ಲ. ವರ್ಷನ್ 1 ಇರುತ್ತೆ. ಆಮೇಲೆ ಇಲ್ಲಿ ನೋಡಿ ಕಾಪಿರೈಟ್ ಅಂತ ಇದೆ. ಇದು ನೀವೇನಾದ್ರು ಕಾಪಿರೈಟ್ ತಗೊಂಡಿದ್ರೆ ಬರಿಬೋದು, ಇಲ್ಲಾಂದರೆ ಹಾಗೇನೂ ಕೊಡ್ಬೋದು, ತೊಂದರೆ ಇಲ್ಲ. ಆದರೆ ಈ ನೋಟೋ ಪ್ರಾಜೆಕ್ಟ್ ಇದನ್ನೆಲ್ಲ ನೀವು ಬದಲಾಯಿಸಬೇಕು. ಮತ್ತು ಇಲ್ಲಿ ನಿಮ್ಮ ವೆಬ್ಸೈಟ್ ಏನಾದರೂ ಇದ್ದರೆ ಅಥವಾ ನೀವು ಗಿಟ್ಹಬ್ಗೆ ಹಾಕಿದರೆ ಅದರ URL ಅನ್ನು ಇಲ್ಲಿ ಹಾಕ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಹಲವಾರು ವಿಷಯಗಳು ಬಂದಿದೆ. ಇದು ನಾವೀಗ ಹಾಕಿದ್ದು ಇಲ್ಲಿ ಬಂದಿದೆ. ಇದನ್ನೆಲ್ಲ ನೀವು ಬದಲಾಯಿಸಬೇಕು. ನಿಮ್ಮದೇ ಆದ ಒಂದು ಹೆಸರನ್ನು ಕೊಡ್ಬೋದು. ಇಲ್ಲಿ ನಿಮಗೆ ಬೇಡದ ಸಾಲುಗಳಿದ್ದರೆ ಅದನ್ನು ಡಿಲೀಟ್ ಮಾಡ್ಬೋದು. ಇಲ್ಲಿ ಡಿಲೀಟ್ ಆಪ್ಷನ್ ಕೂಡ ಇದೆ. ಒಟ್ಟಿನಲ್ಲಿ ನಾನು ಹೇಳೋದು, ಅವರ ಒಂದು ಅಂದರೆ ಗೂಗಲ್ನವರ ಆಗಲಿ ಅಥವಾ ನೀವು ಯಾವ ಫಾಂಟನ್ನು ತಗೊಂಡಿರ್ತೀರ ಅವರ ಹೆಸರು ಅಥವಾ ಅವರ URL ಇರೋದು ಒಳ್ಳೆಯದಲ್ಲ. ಯಾಕೆಂದರೆ ಅವರು ಯಾವುದೇ ಟೈಮಲ್ಲಿ ಅದಕ್ಕೆ ಆ ಫಾಂಟ್ಗೆ ತಡೆಯನ್ನು ಒಡ್ಡಬಹುದು. ಹಾಗಾಗಿ ನೀವು ಪ್ರತಿಯೊಂದನ್ನು ಬದಲಾಯಿಸಿ ನಿಮ್ಮ ಫಾಂಟಾಗಿ ಇದನ್ನು ಮಾಡ್ಕೋಬೇಕಾಗತ್ತೆ. ಸೇವ್ ಆಗಿದೆ. ಇದು ಫಾಂಟ್ ಫೋರ್ಸ್ ಏನಿದೆ ಅದರ ಫೈಲ್ ಆಗಿದೆ. ಈಗ ನೀವು ಫಾಂಟನ್ನು ಜನರೇಟ್ ಮಾಡಬೇಕು. ಆಗ ನೀವು ಅಂದರೆ ನೀವು ಇವೆಲ್ಲ ಅಕ್ಷರಗಳನ್ನು ಬದಲಾಯಿಸಿದ ಮೇಲೆ, ಈಗ ನಾನು ಬರೀ ಒಂದನ್ನು ಮಾತ್ರ ಮಾಡಿದ್ದೀನಿ, ಹೀಗೆ ಒಂದೊಂದು ಅಕ್ಷರವನ್ನು ನೀವು ಹೊಸದಾಗಿ ಮಾಡಿ ಅದನ್ನು ಇಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು. ಎರಡು ಬಂದಿದೆ.
ಇದನ್ನು ನಾನು ಫೈಲನ್ನು ಸೇವ್ ಮಾಡ್ತೀನಿ. ಮೊದಲು ಸೇವ್ ಆಗಿದೆ. ಈಗ ಎಲ್ಲ ಅಕ್ಷರಗಳನ್ನು ನೀವು ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಇದೆಲ್ಲ ಆದಮೇಲೆ ಕೆಳಗಡೆ ಬಂದು ಇಲ್ಲಿ ಕೊನೆಯಲ್ಲಿ ಒಂದಿಷ್ಟಿದೆ ನೋಡಿ, ಇದೆಲ್ಲ ಶಿ ಗಿ ಅಂದರೆ ಕಾಗುಣಿತ ಒತ್ತಕ್ಷರ ಎಲ್ಲ ಇಲ್ಲಿರುತ್ತೆ. ಈಗ ಪ್ರತಿಯೊಂದನ್ನು ನಿಮ್ಮ ಸ್ಟೈಲ್ಗೆ ಬದಲಾಯಿಸಿದ ಮೇಲೆ ಮತ್ತೆ ಫೈಲ್ಗೆ ಹೋಗಿ ಇಲ್ಲಿ ಜನರೇಟ್ ಫಾಂಟ್ಸ್ ಅಂತ ಇದೆ, ಇದನ್ನು ಕೊಡಿ. ಇಲ್ಲಿ ನೀವೇನು ಹೆಸರನ್ನು ಕೊಟ್ಟಿದ್ರಿ ಅದು ತಾನಾಗೆ ತಗೊಂಡಿದೆ. TTF ಫಾಂಟ್ ಆಗಿ ತಗೊಳ್ಳಿ. ಇಲ್ಲಿ ಬೇರೆ ಏನು ಹೆಚ್ಚಿನದಾಗಿ ಬದಲಾಯಿಸೋ ಅಗತ್ಯ ಇಲ್ಲ ಅಂದ್ಕೊತೀನಿ. ಜನರೇಟ್ ಕೊಡಿ. ಇಲ್ಲಿ ಕೆಲವೊಂದು ಎರರನ್ನು ತೋರಿಸ್ಬೋದು. ನೋಟಿಸ್ ಇದು ಏನಂತ ಮೇಜರ್ ಎರರ್ ಅಲ್ಲ. ಈಗ ನೋಡ್ಬೋದು ನಿಮ್ಮದೇ ಆದಂಥ ಹೊಸ ಫಾಂಟ್ ಇಲ್ಲಿ ಸೇವ್ ಆಗಿದೆ. ಈಗ ನೀವು ರೈಟ್ ಕ್ಲಿಕ್ ಮಾಡಿ ಇದನ್ನು ಇನ್ಸ್ಟಾಲ್ ಕೊಡಬೇಕು. ಈಗ ಇದನ್ನು ಬಳಸೋದನ್ನು ಟೆಕ್ಸ್ಟ್ ಟೂಲ್ ಇದೆ. ಇಲ್ಲಿ ನಮ್ಮ ಫಾಂಟ್ ಬರುತ್ತಾ ನೋಡಬೇಕು. ಈ ರೀತಿ ಬರುತ್ತೆ. ಒಂದು ವೇಳೆ ನಿಮಗೆ ಒಂದೇ ಸಲಕ್ಕೆ ಇದು ತೋರಿಸಿಲ್ಲ ಅಂದರೆ ಇಂಕ್ಸ್ಕೇಪನ್ನು ಒಮ್ಮೆ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿ, ಆಗ ಇದು ಬರುತ್ತೆ. ಈಗ ನಮ್ಮ ಫಾಂಟ್ ತಗೊಂಡಿದೆ. ಇಲ್ಲಿ ನೀವು ಕನ್ನಡ ಅಕ್ಷರವನ್ನು ಹಾಕಿ ನೋಡಬೇಕು. ಅರಮನೆ ಅಂತ ನಾನು ಟೈಪ್ ಮಾಡಿ ಹಾಕಿದ್ದೀನಿ. ನೀವು ನೋಡ್ಬೋದು ನಾನೇನು ಸ್ಟೈಲನ್ನು ಹಾಕಿದ್ದೆ ಮಾತ್ರ ಆ ಸ್ಟೈಲಲ್ಲಿ ಬಂದಿದೆ. ಹೀಗೆ ಆವನ್ನು ಮಾತ್ರ ನಾನು ಮಾಡಿರೋದ್ರಿಂದ ಅವೆರಡು ಅಕ್ಷರ ನಾನು ಕೊಟ್ಟ ಸ್ಟೈಲ್ನಲ್ಲಿ ಬಂದಿದೆ. ನೀವು ಪ್ರತಿಯೊಂದನ್ನು ಬದಲಾಯಿಸಿದರೆ, ಇಲ್ಲಿ ಏನೇನಿದೆ ಎಲ್ಲವನ್ನು ಬದಲಾಯಿಸಿದರೆ ನಿಮ್ಮದೇ ಆದ ಒಂದು ಫಾಂಟ್ ಉಂಟಾಗುತ್ತೆ. ಈಗ ನೀವು ಈ ಫಾಂಟನ್ನು ಗಿಟ್ಹಬ್ನಲ್ಲಿ ನಿಮ್ಮದೇ ಆದ ಒಂದು ಅಕೌಂಟನ್ನು ತೆರೆದು ಅಲ್ಲಿ ಕೂಡ ಉಚಿತವಾಗಿ ಇದನ್ನು ಸೇರಿಸ್ಬೋದು. ನೀವು ಅಲ್ಲಿ ಆ ಫಾಂಟನ್ನು ಹಾಕಿದರೆ ಅದರದ್ದೇ ಆದ ಒಂದು URL ಸಿಗುತ್ತೆ. ಅದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿದರೆ ಬೇಕಾದಂಥವ್ರು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಬಳಸ್ತಾರೆ. ಇದಿಷ್ಟು ಕನ್ನಡದ್ದೇ ಆದ ಹೊಸ ಫಾಂಟನ್ನು, ಅಂದರೆ ಹೊಸ ಸ್ಟೈಲ್ನಲ್ಲಿ ಹೊಸ ಬಗೆಯ ಫಾಂಟನ್ನು ಉಂಟು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆ ವಿಡಿಯೋ. ಯಾರಾದರೂ ಈ ವಿಡಿಯೋವನ್ನು ನೋಡಿಕೊಂಡು ನೀವು ಹೊಸ ಬಗೆಯ ಫಾಂಟನ್ನು ಉಂಟು ಮಾಡಿದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಅದರ ಆ ಲಿಂಕನ್ನು ಕೊಡಬೇಕಂತ ನಾನು ಕೇಳ್ಕೊಳ್ತೇನೆ. ಮಣಿತಗಳು.